ವಿಚಾರ ವಯೋಮಿತಿ ಸಡಿಲಿಕೆ ಪರಿಶೀಲನೆಗೆ ಹೈಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಒಂದು ವಾರದೊಳಗೆ ವಯೋಮಿತಿ ಸಡಿಲಿಕೆ ಬಗ್ಗೆ ಪರಿಶೀಲಿಸಲು ತಾಕೀತನ್ನ ಮಾಡಿದೆ. ಶಿಕ್ಷಣ ಇಲಾಖೆಗೆ ನಿರ್ದೇಶನವನ್ನ ಹೈಕೋರ್ಟ್ ನೀಡಿದೆ. ವಯೋಮಿತಿ ಸಡಿಲಿಕೆಗೆ ಅರ್ಜಿಯನ್ನ ಸಲ್ಲಿಸಿದ್ರು ಬೆಂಗಳೂರಿನ 6 ಮಂದಿ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಏಕಸದಸ್ಯ ಪೀಠದಲ್ಲಿ ನಡೆದಂಥ ಅರ್ಜಿಯ ವಿಚಾರಣೆ ಇದು. 5.5 ವರ್ಷ ಪೂರೈಸಿರುವ ಮಕ್ಕಳಿಗೆ ದಾಖಲಾತಿಗೆ ಅನುಮತಿ ಕಲ್ಪಿಸುವಂತೆ ವಾದವನ್ನು ಮಾಡಲಾಗಿತ್ತು. ಒಂದು ವಾರದಲ್ಲಿ ಸೂಕ್ತ ಆದೇಶವನ್ನು ಹೊರಡಿಸುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. 1ನೇ ತರಗತಿಯ ದಾಖಲಾತಿಗೆ ವಯೋಮಿತಿ ವಿಚಾರ 6 ವರ್ಷ ಇರಬೇಕು ಅಂತ ಇತ್ತು. 5 ವರ್ಷ 10 ತಿಂಗಳು ಕನಿಷ್ಠ ಆಗಿರಬೇಕು ಅಂತ ಇತ್ತು. ಅದಾದ ನಂತರ 5 ವರ್ಷ 6 ತಿಂಗಳಿಗೆ ತಂದರು. ಅದಾದ ನಂತರ 5 ವರ್ಷ 5 ತಿಂಗಳಿಗೆ ತಂದರು. ಈಗ 5 ವರ್ಷ 5 ತಿಂಗಳು ಆದವ್ರಿಗೂ ಕೂಡ ಕೊಡಬೇಕು ಅಂತ ಈಗ ಅಪೀಲ್ ಮಾಡಿದ್ದಾರೆ. ಬೇಡ, ನಿಮ್ಗೆ ಯಾವಾಗ ಬೇಕೋ ಅವಾಗ ಸೇರಿಸ್ಕೊಳ್ಳೋದು ಇಟ್ಬಿಡಿ. ಹುಟ್ಟಿದ ತಕ್ಷಣ 1ನೇ ಕ್ಲಾಸಿಗೆ ಸೇರಿಸೋದು ಮಾಡಿಬಿಡಿ. ಪೋಷಕರೆಲ್ಲ ಹುಟ್ಟಿದ ತಕ್ಷಣ LKG UKG ಏನು ನರ್ಸರಿ ಏನು ಬೇಡವೇ ಬೇಡ. ತಗೊಳ್ಳಿ 3ನೇ ಕ್ಲಾಸಿಂದ ಶಿಕ್ಷಣ ಅಂದರೆ 1ನೇ ಕ್ಲಾಸೇ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಏನು ಅಪೀಲ್ ಮಾಡಿರೋದು ಇದರಲ್ಲಿ? ಈಗ ಸರ್ಕಾರದ ರೂಲ್ಸ್ ಪ್ರಕಾರ ಏನಿದೆ ಮತ್ತು ಈಗ ಅಪೀಲ್ ಮಾಡಿರೋದು ಏನು? ಅರುಣ್, ಹೈಕೋರ್ಟ್ಗೆ ಅಂದ್ರೆ ಮಾರ್ಚ್ ನಲ್ಲಿ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನ ಹೊರಡಿಸಿತ್ತು. ಯಾರಿಗೆ 5 ವರ್ಷ 8 ತಿಂಗಳು ಕಂಪ್ಲೀಟ್ ಆಗಿರುತ್ತೋ ಅಂತವ್ರಿಗೆ ಮಾತ್ರ ಈ ಬಾರಿ 1ನೇ ತರಗತಿಗೆ ಅಡ್ಮಿಷನ್ಗೆ ಅವಕಾಶವನ್ನ ಕಲ್ಪಿಸಬೇಕು ಅಂತ ಹೇಳಿ. ಆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಪೋಷಕರು ಸುಮಾರು 5 ಲಕ್ಷಕ್ಕೂ ಹೆಚ್ಚು ಮಕ್ಕಳು 2026-27ನೇ ಶೈಕ್ಷಣಿಕ ವರ್ಷದಲ್ಲಿ 1ನೇ ಕ್ಲಾಸ್ಗೆ ನಮ್ಮ ಮಕ್ಕಳು ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ LKG UKG ಪಾಸ್ ಮಾಡ್ಕೊಂಡಿದ್ರು. ಆದ್ರೆ ಈಗ ಸರ್ಕಾರದ ಈ ಒಂದು ನಿರ್ಧಾರ ಏನಿದೆ, ಈ ನಿರ್ಧಾರದಿಂದ ಸುಮಾರು 5 ಲಕ್ಷ ಮಕ್ಕಳು ಮತ್ತೆ UKG ಓದ್ಬೇಕಾಗುತ್ತೆ. ಹೀಗಾಗಿ ಸರ್ಕಾರಕ್ಕೆ ನೀವು ನಿರ್ದೇಶನವನ್ನ ಕೊಡಬೇಕು, 5 ವರ್ಷ 5 ತಿಂಗಳನ್ನ ಕನ್ಸಿಡರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕೆಲವರು ಬೆಂಗಳೂರಿನ ಮಾಸ್ಟರ್ ಕೃಷ್ಣ ಗಣೇಶ್ ಸೇರಿದಂತೆ 6 ಮಂದಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ರು. ಇವತ್ತು ಹೈಕೋರ್ಟ್ನ ರಜಾಕಾಲದ ಪೀಠ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಅವರ ಬೆಂಚ್ ನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ನಡೀತು. ಈ ಸಂದರ್ಭದಲ್ಲಿ 1 ವಾರದೊಳಗೆ ಈ ಬಗ್ಗೆ ಮರುಪರಿಶೀಲನೆಯನ್ನ ನಡೆಸಬೇಕು ಅನ್ನೋ ಮಟ್ಟಿಗೆ ಇದೀಗ ಆದೇಶವನ್ನ ಹೈಕೋರ್ಟ್ ಹೊರಡಿಸಿದೆ. ಅಡಿಷನಲ್ ಅಡ್ವೊಕೇಟ್ ಜನರಲ್ ಕೂಡ ಸಮಯವನ್ನ ಕೊಟ್ರೆ ನಾವು ಮರುಪರಿಶೀಲಿಸ್ತೀವಿ ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಹೀಗಾಗಿ 1 ವಾರದೊಳಗೆ ತಮ್ಮ ಹಳೆಯ ಆದೇಶ ಏನಿತ್ತು, ಶಿಕ್ಷಣ ಇಲಾಖೆಯ ಆದೇಶ, ಅದನ್ನ ಮರುಪರಿಶೀಲಿಸಿ ಅನ್ನೋ ಮಟ್ಟಿಗೆ ಹೈಕೋರ್ಟ್ ನಿರ್ದೇಶನವನ್ನ ನೀಡಿದೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.